ಇವತ್ತಿನ ದಿವಸ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಹಿಂದೂ ಧರ್ಮದ ಒಂದು ಸ್ಥಿತಿ ಹೇಗಿದೆ ಅನ್ನೋದನ್ನ ಎಲ್ಲರೂ ಸಹ ತಿಳ್ಕೊಳ್ಬೇಕು. ಚೆನ್ನಾಗಿರುವಂತಹ ಸ್ಥಳಗಳು ಬೇರೆ, ಆದ್ರೆ ಎಲ್ಲಿ ಚೆನ್ನಾಗಿಲ್ವೋ ಅಲ್ಲಿಂದ ಅದು ಪ್ರಾರಂಭವಾಗಿ ಇವತ್ತಿನ ದಿವಸ ಚೆನ್ನಾಗಿದೆ ಅನ್ನೋ ಜಾಗಕ್ಕೆ ಬರ್ಲಿಕ್ಕೆ ಜಾಸ್ತಿ ಸಮಯ ಏನಿಲ್ಲ. ಇವತ್ತಿನ ದಿವಸ ಇಲ್ಲಿ ಚೆನ್ನಾಗಿದೆ ಅಲ್ವಾ, ಇಲ್ಲಿ ಚೆನ್ನಾಗುಂಟಲ್ವಾ ಅಂತ ಅನಿಸುತ್ತೆ ತುಂಬಾ ಜನರಿಗೆ. ಒಳ್ಳೇದು, ಚೆನ್ನಾಗಿದೆ, ಆದ್ರೆ ಈ ಚೆನ್ನಾಗಿರುವುದನ್ನ ಹಾಗೆ ನೀವು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇವತ್ತು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಿ, ಆದ್ರೆ ಅದು ಪ್ರವಾಹವಾಗಿ ಬಂತು ಅಂತಂದ್ರೆ ಈ ಚೆನ್ನಾಗಿರುವುದೆಲ್ಲ ಹಾಳಾಗ್ಬಿಡುತ್ತೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲರಿಗೂ ಸಹ ಸರಿಯಾದಂತಹ ಒಂದು ತಿಳುವಳಿಕೆ, ಸಂಸ್ಕಾರ ಅಂದ್ರೆ ನಮ್ಮ ಧರ್ಮ ನಮಗೆ ಕೊಡುವಂತಹ ಒಂದು ಸಂಸ್ಕಾರ ಮಕ್ಕಳಿಗೆ ವಿಶೇಷವಾಗಿ ಹೇಳಿಕೊಡಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಅನ್ಯಾಯ ನಡೀತಾ ಇದೆ, ಅವರ ಜೊತೆಗೆ ಯಾವ ರೀತಿಯಾಗಿ ಅವರಿಗೆ ಏನೋ ಒಂದು ಮಾಡಿ ಅವರಿಗೆ ಮೋಹವನ್ನುಂಟು ಮಾಡಿ ಎಷ್ಟು ಕೆಟ್ಟದಾದಂತಹ ಒಂದು ಕಾರ್ಯಗಳು ನಡೀತಾ ಇವೆ ಅನ್ನೋದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಹಿಂದೂಗಳಲ್ಲಿರ್ತಕ್ಕಂತಹ ಆ ಸೌಜನ್ಯವನ್ನ ಯಾವ ರೀತಿಯಾಗಿ ಬೇರೆಯವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದಕ್ಕೆ ತಕ್ಕಂತಹ ಉತ್ತರವನ್ನು ಸಹ ಪ್ರತಿಯೊಬ್ಬರು ಚೆನ್ನಾಗಿ ಕೊಡಬೇಕು. ಮತ್ತು ಮನೆಯಲ್ಲಿ ಮಕ್ಕಳಿಗೆ ವಿಶೇಷವಾದಂತಹ ಒಂದು ಶಿಕ್ಷಣವನ್ನು ತಂದೆ ತಾಯಿ ಎಲ್ಲರೂ ಸಹ ಹಿರಿಯರು ಅವರೆಲ್ಲರೂ ಸಹ ಏನಿರ್ತಾರೋ ಎಲ್ಲರೂ ಸಹ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಇಂತಹ ಕೆಟ್ಟ ಜನರ ಪ್ರಭಾವ ಅವರ ಮೇಲೆ ಬೀಳದೆ ಇರುವ ಹಾಗೆ ಅವ್ರಿಗೊಂದು ದಾರ್ಢ್ಯವನ್ನ ಎಲ್ಲರೂ ಸಹ ಕೊಡಬೇಕು. ಎಲ್ಲಿ ತಪ್ಪಾಗ್ತಾ ಇದೆಯೋ ಅದನ್ನು ಸರಿ ಮಾಡಬೇಕು, ಎಲ್ಲಿ ಚೆನ್ನಾಗಿದೆಯೋ ಅದನ್ನು ಗಟ್ಟಿ ಮಾಡಬೇಕು. ಏನ್ ನಡೀತಾ ಇದೆಯೋ ಅದು ಅತ್ಯಂತ ಕೆಟ್ಟದಾದಂತಹ ಒಂದು ವಿಚಾರ. ಅಂತಹದ್ದಕ್ಕೆ ನಮ್ಮವರು ಒಳಗಾಗಬಾರದು ಅಂತಂದ್ರೆ ಅವರನ್ನು ಕಾಪಾಡಿಕೊಂಡು ಅವರಿಗೆ ಇಂತಹ ಒಂದು ತಿಳುವಳಿಕೆಯನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದನ್ನ ಇವತ್ತಿನ ದಿವಸ ಎಲ್ಲರಿಗೂ ಸಹ ನಾವು ಹೇಳಬಯಸ್ತಾ ಇದ್ದೇವೆ.